ಇನ್ನು ಕೋಲಾರದಲ್ಲೂ ಮಹಿಳಾ ಮತಗಳ ಮೇಲೆ ಮೂರೂ ಪಕ್ಷಗಳು ಕಣ್ಣಿಟ್ಟಿವೆ. ಮೂರೂ ಪಕ್ಷಗಳ ಮುಳಬಾಗಿಲು, ಕೆಜಿಎಫ್, ಕೋಲಾರ ಅಭ್ಯರ್ಥಿಗಳು ಓಂ ಶಕ್ತಿ ಪ್ರವಾಸಕ್ಕೆ ಬಸ್ಗಳನ್ನು ಬುಕ್ಕಿಂಗ್ ಕೂಡ ಮಾಡಿಕೊಡ್ತಿದ್ದಾರೆ. ಕಳೆದ 2 ತಿಂಗಳಲ್ಲಿ 6 ಕೋಟಿಗೂ ಹೆಚ್ಚು ಆದಾಯ ಕೆಎಸ್ಆರ್ಟಿಸಿಗೆ ಬಂದಿದೆ. ಜಿಲ್ಲೆಯ ವಿವಿಧ ಕಡೆ ಕೆಎಸ್ಆರ್ಟಿಸಿ ಬಸ್ ಇಲ್ಲ ಅಂತ ಜನಾಕ್ರೋಶವೂ ವ್ಯಕ್ತವಾಗಿದೆ. ಇದು ಚುನಾವಣೆಯ ವರ್ಷ ಆಗಿದೆ. ರಾಜಕಾರಣಿಗಳು ಅವರ ಜನಬೆಂಬಲ ಪಡೆಯೋದಕ್ಕೆ ದೇವಾಲಯಗಳಿಗೆ ಮತ್ತು ರಾಜಕೀಯ ಕಾರ್ಯಕ್ರಮಗಳಿಗೆ ಸರ್ಕಾರಿ ಬಸ್ಗಳನ್ನ ಬಳಸ್ಕೊಳ್ತಾ ಇರೋಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ನೋಡಿ, ನಿನ್ನೆ ಒಂದು ದಿವಸದಲ್ಲಿ ಬೆಂಗಳೂರಲ್ಲಿ ಹೆಣ್ಮಕ್ಕಳನ್ನ ಸಾವಿರಾರು ಜನ ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ಓಂ ಶಕ್ತಿ ದೇವಾಲಯಕ್ಕೆ ಪ್ರತಿ ದಿವಸ 100 ಬಸ್ಗಳು ಹೋಗ್ತಾ ಇದೆ. ಜೊತೆಗೆ ಶಾಲೆಗೆ ಎಕ್ಸಾಮ್ಸ್ ಸಮಯ ಆಗ್ತಾಯಿದೆ. ಶಾಲೆಗೆ ಬರುವಂಥ ಹುಡುಗರಾಗಿರ್ಬೋದು, ಕೂಲಿ ನಾಲಿ ಮಾಡುವಂಥ ಕಾರ್ಮಿಕರಾಗಿರ್ಬೋದು, ಇವ್ರಿಗೆ ಪ್ರತಿ ದಿವಸ ಬಸ್ಸಸ್ ಸಿಗದೆ ಅವರು ಕೂಲಿ ನಾಲಿ ಕಳ್ಕೊಳ್ಳೋವಂಥ ಪ್ರಮೇಯ ಇವತ್ತು ಜಾಸ್ತಿ ಆಗ್ತಾಯಿದೆ. ಇದು ಪ್ರತಿ 4 ವರ್ಷದಿಂದ ಇಲ್ಲದೇ ಇರುವಂಥದ್ದು ಈ 1 ವರ್ಷದಲ್ಲಿ ಯಾಕೆ ಈ ರೀತಿ ಆಗ್ತಾಯಿದೆ ಅನ್ನೋದನ್ನು ನಾವಿಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಬರ್ತಾರೆ. ಆದ ಕಾರಣದಿಂದ ನೀವೇನಾದರೂ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಬಸ್ಸುಗಳು ಕಳಿಸಿದೆ, ಮೇಲ್ಮಟ್ಟದಲ್ಲಿ ಓಂ ಶಕ್ತಿ ಏನಾದರೂ ಬಸ್ಸುಗಳು ಕಳಿಸಿದ್ರೆ ನಾವು ಸೋಮವಾರದಿಂದ ಇದೇ ಮುಳಬಾಗಿಲು ತಾಲೂಕು ಹತ್ರ ನಮ್ಮ ಡಿಪೋ ಹತ್ರ ಮತ್ತು ನಮ್ಮ ತಹಶೀಲ್ದಾರ್ ಕಚೇರಿ ಒಂದು ಅನಿರ್ದಿಷ್ಟವಾದ ಧರಣಿಯನ್ನು SFI ಸಂಘಟನೆ ಕುತ್ಕೊಳ್ಳೋದಕ್ಕೆ ಮುಂದಾಗುವುದಕ್ಕೆ ನಾವು ಚರ್ಚೆಗಳು ಮಾಡಿ ಹೋರಾಟ ಮಾಡ್ತೀವಿ. ಇವತ್ತು ಡಿಪೋ ಮ್ಯಾನೇಜರ್ಗೆ ಮತ್ತು ಅಧಿಕಾರಿಗಳು ಎಚ್ಚರ ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಹಿಂದೆನೂ ನಾವು ಹೇಳಿದ್ದೀವಿ, ಇಲ್ಲಿ ಮುಳಬಾಗಿಲು ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಕೇಳ್ತಾ ಇದ್ದೀನಿ, ಎಲ್ಲರೂ ಮುಳಬಾಗಿಲಿನಲ್ಲಿ ಯಾರೆಲ್ಲ ಸಮಾಜ ಸೇವಕರು ಮಾಡ್ತಾ ಇದ್ದಾರೋ 2023ರ ಚುನಾವಣೆಗೆ ಯಾರೆಲ್ಲ ಸಮಾಜ ಸೇವೆ ಮಾಡ್ತಾರೆ ಅವ್ರು ಕೈ ಮುಗಿದು ನಮಸ್ಕಾರ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಹೋಮ್ ಶಕ್ತಿಗಳಿಗೆ ಕಳಿಸ್ಕೊಳ್ಳಿ. ಆದರೆ ಸರ್ಕಾರಿ ಬಸ್ಸುಗಳನ್ನು ದಯವಿಟ್ಟು ಉಪಯೋಗಿಸಬೇಡಿ. ನೀವು ಯಾವ ಖಾಸಗಿ ಬಸ್ಸುಗಳು ಬೇಕಾದ್ರೂ ಉಪಯೋಗಿಸಿ. ಹೋಮ್ ಶಕ್ತಿಗೆ ಹೋಗ್ಬೇಕಂದ್ರೆ ಮುಳಬಾಗಿಲು ಎಲ್ಲ ಜನಪ್ರತಿನಿಧಿಗಳು ಖಾಸಗಿ ಬಸ್ಸುಗಳು ಉಪಯೋಗಿಸಿ ದಯವಿಟ್ಟು ನೀವು ಕರ್ಕೊಂಡೋಗಿ. ನಿಮ್ಮ ಮಕ್ಕಳು, ನೀವು ರಾಜಕೀಯ ನಾಯಕರು, ಪೊಲಿಟಿಕಲ್ ಲೀಡರ್ಸ್, ನಿಮ್ಮ ಮಕ್ಕಳೇನಾದರೂ ಒಂದು ಅರ್ಧ ಗಂಟೆ ಸಾಕಷ್ಟು ಇವತ್ತು 40 ಬಸ್ಗಳು ತಾಲೂಕಿಂದ ಹೊರಡ್ತಾ ಇದೆ. ಈಗಾಗಲೇ 350 ಬಸ್ಸನ್ನು ಮುಳಬಾಗಿಲು ತಾಲೂಕಿಂದ ಮೇಲ್ಮಲ್ಲತ್ತೂರಿಗೆ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ನಾಗೂರ್ಗಾಗಲಿ ನಮ್ಮ ಮೈನಾರಿಟಿ ಬಂಧುಗಳಿಗೂ ಬಸ್ಗಳು ಕಳಿಸ್ಕೊಟ್ಟಿದ್ದಾರೆ. ಧರ್ಮಸ್ಥಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ಕೂಲ್ ಬಸ್ಗಳೂ ವ್ಯವಸ್ಥೆ ಮಾಡಿದ್ದಾರೆ. ಈ ವ್ಯವಸ್ಥೆ ಮಾಡಿದ ನಮ್ಮ ಸಮೃದ್ಧಿ ಮಂಜು ಅವ್ರಿಗೆ ಮುಂದೆ ಬರೋ ಚುನಾವಣೆಯಲ್ಲಿ ಅಖಂಡ ಬಹುಮತದಿಂದ ತಾವೆಲ್ಲರೂ ಮನಸ್ಸು ಮಾಡಿ, ತಾಯಂದ್ರು ಮನಸ್ಸು ಮಾಡಿದರೆ ಅವರು ಗೆಲುವು ತುಂಬ ಸುಲಭವಾಗಿರ್ತದೆ. ದಯವಿಟ್ಟು ಒಂದು ಅವಕಾಶ ಮಾಡಿಕೊಟ್ಟು ಅವ್ರಿಗೆಲ್ಲನೂ ನಮ್ಮ ತಾಯಂದ್ರೆಲ್ಲ ಮತ ನೀಡಿ ಈ ಸಲ ಬಹುಮತ ನೀಡಬೇಕು. ಅವರೆಲ್ಲರೂ ನಿಮ್ಮ ಊರುಗಳಲ್ಲಿ, ನಿಮ್ಮ ವಾರ್ಡ್ಗಳಲ್ಲಿ ನೀವೇ ಅಕ್ಕಪಕ್ಕದ ಮನೆಗಳಿಗೆಲ್ಲನೂ ತಿಳಿಸ್ಕೊಂಡು ದಯವಿಟ್ಟು ತಾವು ಮತ ನೀಡಿ ಈ ಸಲ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಡಿಸೆಂಬರ್ 25ನೇ ತಾರೀಕಿಂದ ಸ್ವಲ್ಪ ಹೋಮ್ ಶಕ್ತಿಗೆ ಹೆಚ್ಚಿನ ಬಸ್ಗಳು ಹೋಗ್ತಾ ಇದೆ. ಅದರಲ್ಲೂ ಮುಳಬಾಗಿಲು ಮತ್ತು KGFನಿಂದ ಹೆಚ್ಚಿನ ಬಸ್ಗಳು ಹೋಗ್ತಾ ಇದೆ. ಅಲ್ಲಿಗೆ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಬೇರೆ ಡಿಪೋಗಳಿಂದ ಈಗ ಶ್ರೀನಿವಾಸಪುರ, ಮಾಲೂರು ಮತ್ತು ಕೋಲಾರಿಂದ ಅಲ್ಲಿಗೆ ಬೇರೆ ಒಂದು 10 ಬಸ್ಸನ್ನು ಅಲ್ಲಿಗೆ ಕೊಟ್ಟು ಅಲ್ಲಿ ನಾವು ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಮತ್ತು ಈಗ 15ನೇ ತಾರೀಕಿಂದ ಈಚೆಗೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಅಲ್ಲಿ ಲೋಕಲ್ ಪಬ್ಲಿಕ್ಕೋಸ್ಕರ ಬೇರೆ ಬಸ್ಸನ್ನು ನಾವು ಅರೇಂಜ್ ಮಾಡ್ತಾಯಿದ್ದೀವಿ. ಮತ್ತು ಕಳೆದ ವರ್ಷಕ್ಕೆ 2019ರಲ್ಲಿ ನಾವೇನು ಆಗ ಹೋಲಿಕೆ ಮಾಡಿದ್ರೆ ಆಗ ನಮ್ಮ ಬಸ್ಗಳು 560 ಬಸ್ ಆಪ್ರೇಟ್ ಮಾಡ್ತಾಯಿದ್ದೆ. ಈಗ ನಾವು ಬರೀ 500 ಬಸ್ಸನ್ನು ಆಪ್ರೇಟ್ ಮಾಡ್ತಾಯಿದ್ದೀವಿ. ಆದರೂ ಸಹ 2019ಕ್ಕೆ ಏನು ಆದಾಯ ಬರ್ತಿದೆ ಅದಕ್ಕಿಂತ ಹೆಚ್ಚಿನ ಆದಾಯ ಈಗ ನಮ್ಮ ಸಾರಿಗೆ ಸಂಸ್ಥೆಗೆ ಬರ್ತಾ ಇದೆ. ಆದಾಯ ನಾವು ಇಷ್ಟು ಪಟ್ಟು ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ನಾವು ಬಸ್ಗಳು 60 ಬಸ್ ಕಡಿಮೆ ಆದ್ರೂ ಸಹ ನಮ್ಮ ಆದಾಯ ಆಲ್ಮೋಸ್ಟ್ ತಿಂಗಳಿಗೆ 1 ಕೋಟಿಯಷ್ಟು ಜಾಸ್ತಿ ಬರ್ತಾ ಇದೆ. ಹೌದು, ಕಳೆದ ಒಂದು 4-5 ತಿಂಗಳಲ್ಲಿ ನಮ್ಮದೇನು ಈಗ 17-18 ಕೋಟಿ ರೆವಿನ್ಯೂ ಇತ್ತು ಅಂದರೆ ಅದು ಇನ್ನೂ 1 ಕೋಟಿ ರೆವಿನ್ಯೂ ಜಾಸ್ತಿ ಬರ್ತಾ ಇದೆ ಈಗ.